ನಮಸ್ಕಾರ ಸ್ನೇಹಿತರೆ. ಫ್ರೀ ಬಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಸ್ವಲ್ಪ ರೆಸ್ಪಾನ್ಸ್ ಬಂತು, ಇರ್ಲಿ ಬಿಡಿ. ಈಗ ಪ್ರೈವೇಟ್ ಬಸ್ಗಳ ಮುಷ್ಕರ ಇದೆ ನೋಡಿ. ನಮ್ಮ ಕೇರಳ ಸರಕಾರ ಸ್ವಲ್ಪ ಮಟ್ಟಿನ ವ್ಯವಸ್ಥೆಯಲ್ಲಿತ್ತು, ಇನ್ನೊಂದು ಮುಳುಗುವ ಹಂತಕ್ಕೆ ಹೋಗ್ತಾ ಉಂಟು. ನಾನು ಆಲ್ರೆಡಿ ಹೇಳಿದಂತೆ ಇಲ್ಲಿ ಫ್ರೀಯಾಗಿ ಏನಾದರೂ ಕೊಟ್ರೆ, ಎಲ್ಲರಿಗೂ ಫ್ರೀಯಾಗಿ ಕೊಟ್ರೆ ಆ ದೇಶ ಬೇಗ ಮುಳುಗಿ ಹೋಗ್ತದೆ. ಯಾಕೆ ಗೊತ್ತುಂಟಾ? ಯಾಕೆಂದ್ರೆ ಆ ಖರ್ಚು ಮಾತ್ರ ಜಾಸ್ತಿ ಆಗ್ತದೆ, ಅದರಲ್ಲಿ ಪ್ರಾಫಿಟ್ ಏನು ಇರುವುದಿಲ್ಲ. ಅದಕ್ಕೋಸ್ಕರ ಅದರ ಜೊತೆ ಈಗ ಪ್ರೈವೇಟ್ ಬಸ್, ಖಾಸಗಿ ಬಸ್ಗಳಿಗೆ ಜನನೇ ಇಲ್ಲ. ಸ್ವಲ್ಪ ಜನ ಹೆಣ್ಣು ಮಕ್ಕಳು ಎಲ್ಲ ಹೋಗ್ತಿದ್ದವರು ಕೂಡ ಈಗ ಗೌರ್ಮೆಂಟ್ ಬಸ್ ಇಂದ ಎಲ್ಲೆಲ್ಲಿಗೂ ಹೋಗ್ತಿದ್ದಾರೆ. ಕಾಸರಗೋಡು ಹೋಗುವವರು ಕಾಂಜಂಗಾಡು ಹೋಗ್ತಿದ್ದಾರೆ, ತ್ರಿವಂಡ್ರಮ್ ಹೋಗ್ತಿದ್ದಾರೆ. ಯಾಕೆಂದರೆ ಎಲ್ಲೂ ಫ್ರೀಯೇ, ಏನು ಕೊಡ್ಬೇಕಂತ ಇಲ್ಲ. ಸರಿಯಾಗಿ ತಿಳ್ಕೋಬೇಕಂದ್ರೆ ಇದು ಆರ್ಥಿಕತೆಗೆ ದೊಡ್ಡ ಪೆಟ್ಟು. ಯಾಕೆ ಗೊತ್ತುಂಟಾ? ಒಂದು ಉದಾಹರಣೆ, 10 ಬಸ್ ಇದ್ರು ಕೂಡ ಅದು ಕಂಪ್ಲೀಟ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದು 5 ಟ್ರಿಪ್, ಉದಾಹರಣೆಗೆ 5 ಟ್ರಿಪ್ ಫ್ರೀಯಾಗಿ ಹೋದ್ರೆ ಪೆಟ್ರೋಲ್ ಯಾರು ಕೊಡ್ತಾರೆ? ಡ್ರೈವರ್ನವರಿಗೆ ಸಂಬಳ ಯಾರು ಕೊಡ್ತಾರೆ? ಕಂಡಕ್ಟರ್ಗೆ ಸಂಬಳ ಕೊಡ್ತಾರೆ ಯಾರು? ಅದರ ಬಸ್ಸಿನ ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಅಲ್ವಾ? ಹೀಗೆ ಫ್ರೀಯಾಗಿ ಹೋದ್ರೆ ಒಂದು ವರ್ಷದಲ್ಲಿ ಎಷ್ಟು ನಷ್ಟ ಆಗ್ತದೆ ಬಸ್ಸಿಗೆ? 10 ರೂಪಾಯಿ ಇಟ್ಕೊಳ್ಳಿ, ಇಲ್ಲಿಂದ ಅಲ್ಲಿವರೆಗೆ 10 ರೂಪಾಯಿ, ಅದು ಕೂಡ ಇಲ್ಲದ ಫ್ರೀಯಾಗಿ ಅಲ್ಲಿಂದ ಇಲ್ಲಿವರೆಗೆ ಹೋದ್ರೆ. ಇಡೀ ಕೇರಳ ಸಾರಿಗೆಯಲ್ಲಿ ಫುಲ್ ಹೆಣ್ಣು ಮಕ್ಕಳೇ ತುಂಬಿದ್ರೆ, ಹೆಂಗಸರೇ ತುಂಬಿದ್ರೆ ಅದು ಖಾಲಿ ಬಸ್ ಹೋದ ಅದಕ್ಕೆ ಸಮಾನ ಅದು. ಯಾಕಂದ್ರೆ ಅಲ್ಲಿ ಟಿಕೆಟ್ ಬರಲ್ಲ, ಖಾಲಿ ಬಸ್ ಹೋಗುದು ಬರುದು. ಅದರ ಜೊತೆಗೆ ಅವರಿಗಂತೂ ಬಿಡಿ, ಗೌರ್ಮೆಂಟ್ಗಂತೂ ನಷ್ಟ. ಜೊತೆಗೆ ಪ್ರೈವೇಟ್ ಖಾಸಗಿ ವಸ್ತುಗಳು, ವೆಹಿಕಲ್ ಇದೆ, ಬಸ್ಸುಗಳು, ಅವರಿಗೂ ಕೂಡ ನಷ್ಟ ಮಾಡುವಂತ ಒಂದು ದೊಡ್ಡ ಆರ್ಥಿಕತೆಯ ಪೆಟ್ಟು ಈ ಫ್ರೀ. ಯಾವತ್ತೂ ಫ್ರೀ ಕೊಡಬಾರ್ದು, ಏನು ಕೂಡ ಫ್ರೀ ಆಗಿ ಕೊಡಬಾರ್ದು. ಅಷ್ಟು ಫ್ರೀ ಕೊಡ್ಬೇಕು, ಅಷ್ಟು ಪಾಪದವರು ಬಡವರು ಅಂದ್ರೆ ಏನಾದ್ರು ಪಾಸ್ ಮಾಡಿ ಬಿಡ್ಬೇಕು. ಇಲ್ಲ ತುಂಬಾ ಬಡವರಾದ್ರೆ ಏನಾದ್ರು ಅವರಿಗೆ ಒಂದು ಕಾರ್ಡ್ ಮಾಡಿ ಅದರ ಆ ರೀತಿಯಲ್ಲಿ ಫ್ರೀ ಮಾಡ್ಬೋದು. ಈಗ SC/ST ಏನಿಲ್ಲ ಸೌಲಭ್ಯಗಳು, ಎಲ್ಲಿ ಉಂಟು? ಎಲ್ಲ ಹೀಗೆ ಬೇಡ ಬೇಕೇ ಬಿಟ್ಟು ಏನೆಲ್ಲ ಆಗ್ತಾ ಉಂಟು ಸೌಲಭ್ಯಗಳು. ಯಾರಿಗೆ ಬೇಕು, ಅರ್ಹತೆ ಯಾರಿಗುಂಟು ಅವರಿಗೆ ಸೌಲಭ್ಯಗಳು ಇಲ್ಲಿಲ್ಲ. ಯಾರಿಗೆ ಬೇಡ ಅವರಿಗೆ ಬೇಕಾದಷ್ಟು ಸೌಲಭ್ಯಗಳು ಈ ಸರ್ಕಾರ ನಮ್ಮಲ್ಲಿ ಕೊಡ್ತಾ ಉಂಟು ಕೇರಳದಲ್ಲಿ. ಇದ್ದವರಿಗೆ ಮತ್ತೆ ಮತ್ತೆ ಈಗ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಬಂಗಾರ ಒಡವೆ, ಒಂದು 50 ಲಕ್ಷದ ಬಂಗಾರವನ್ನು ಮೇಕೈ ತುಂಬಾ ತುಂಬಿಕೊಂಡು ಗೌರ್ಮೆಂಟ್ ಬಸ್ ಅಲ್ಲಿ ಫ್ರೀ ಆಗಿ ಹೋಗ್ತಾರೆ. ಏನು ಕಾಮಿಡಿ ಅಲ್ವಾ? ಇದು ಕಾಮಿಡಿಯಾ ಸೀರಿಯಸ್ ಅಂತ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಸಾಮಾನ್ಯರು, ಇದನ್ನು ಆರ್ಥಿಕ ತಜ್ಞರು ಹೇಳ್ಬೇಕು. ಅದಕ್ಕೋಸ್ಕರ ಫ್ರೀಯಾಗಿ ಯಾವತ್ತು ಕೊಡಬಾರ್ದು. ಫ್ರೀಯಾಗಿ ಕೊಟ್ರೆ ಅಲ್ಲಿ ಆರ್ಥಿಕತೆ ಬಿತ್ತು ಅಂತ ಅರ್ಥ. ಕರ್ನಾಟಕ ಸರ್ಕಾರ ಬಿದ್ದಿದೆ, ಆದ್ರೆ ಸ್ಟೂಡೆಂಟ್ನವರಿಗೆ ಇನ್ನೂ ಫ್ರೀ ಮಾಡಿದ್ರೆ ಅದು ತೊಂದರೆ ಇಲ್ಲ ಬಿಡಿಯಪ್ಪ, ಅದು 2 ತಿಂಗಳಾದ್ರೂ ಸರಿ ಆಗ್ಬಹುದು. ಈಗ ಇಲ್ಲಿ ಹೆಣ್ಣು ಅಂತ ಉದ್ದ ಕೂದಲು ಇದ್ದಿದ್ರೆ ಕೆಲವರು ಬುರ್ಕ ಹಾಕೊಂಡು, ಹುಡುಗರು ಕೂಡ ವೇಷ ಹಾಕೊಂಡು ಹೋಗುದನ್ನು ಕೆಲವು ನೋಡಿದ್ದೇನೆ ನಾನು. ಅಂದ್ರೆ ರೀಲ್ಸ್ ಅಲ್ಲೆಲ್ಲ ನೋಡಿದ್ದೇನೆ, ವಿಡಿಯೋಗಳಲ್ಲಿ ನೋಡಿದ್ದೇನೆ. ಅದು ಗೊತ್ತಿಲ್ಲ ಎಷ್ಟು ಸತ್ಯ ಅಂತ ಹೇಳಿ. ಆದ್ರೆ ಒಂದು ತಿಳ್ಕೋಬೇಕು, ನಾವು ಮುಳುಗುತ್ತಾ ಹೋಗ್ತಿದ್ದೇವೆ, ಮುಳುಗ್ಲಿಕ್ಕೆ ಹೋಗ್ತಿದ್ದೇವೆ. ಕೇರಳ ಸರ್ಕಾರ ಯಾವತ್ತೂ ಕೂಡ ಇನ್ನು ಫ್ರೀಯಾಗಿ ಕೊಡಬಾರ್ದಿತ್ತು. ಆದ್ರೆ ಅವರು ನಾವು ಕೊಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಹೇಳಿ ಮಾಡಿ ಆಗಿದೆ. ಇನ್ನು ಫ್ರೀಯೇ ಕೊಟ್ಟು ಇನ್ನು ಬಸ್ಸು ಅಲ್ಲಿ ಮೂಲೆಯಲ್ಲಿ ಹಿಡುದು ಒಳ್ಳೇದು. ಯಾಕಂದ್ರೆ ಕೇರಳ ಸರ್ಕಾರದ ಅನೇಕ ಬಸ್ಗಳಲ್ಲಿ ಇನ್ಸೂರೆನ್ಸ್ ಅದು ಇದು ಅಂತ ಇಲ್ಲ ಅಂತ ಸುದ್ದಿ ಉಂಟು. ಮತ್ತೆ ಹೀಗೆ ಫ್ರೀಯಾಗಿ ಕೊಟ್ರೆ ಇನ್ನು ಎಂತ ಇಲ್ಲ ಅದರಲ್ಲಿ. 2 ಖಾಲಿ 4 ಚಕ್ರಗಳು ಮಾತ್ರ ಇರ್ಬೋದು, ಬಾಡಿ ಅಂತ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಖರ್ಚು ಉಂಟು, ಅದನ್ನ ಯಾರು ಮಾಡ್ತಾರೆ?